ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಾರ್ಗದರ್ಶಕ ಜಿಶಾನು. ಸೊ ಇವತ್ತಿನ ವಿಡಿಯೋ ನಮ್ದು, ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಎಸಿ ಬ್ಲಾಕ್ಸ್. ಎಸಿ ಬ್ಲಾಕ್ಸ್ ಅಂದ್ರೆ ಏನು? ಸೊ ಎಸಿ ಬ್ಲಾಕ್ಸ್ ನೀವು ತುಂಬಾ ಕಡೆ ನೋಡಬಹುದು. ಇವತ್ತಿನ ಮಾಡರ್ನ್ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರೋ ಮೆಟೀರಿಯಲ್. ಸೊ ಇವಾಗ ಮುಂಚೆ ಕಾಲದಲ್ಲಿ ಮಣ್ಣಲ್ಲಿ ಕಲ್ಲಲ್ಲಿ ಕೆಲಸ ಮಾಡ್ತಿದ್ರು, ಅದಾದ್ಮೇಲೆ ಬ್ರಿಕ್ಸ್ ಶಿಫ್ಟ್ ಆಯ್ತು, ಅದಾದ್ಮೇಲೆ ಬ್ಲಾಕ್ಸ್ ಬಂತು. ಇವಾಗ ಅದಾದ್ಮೇಲೆ ಎಸಿ ಬ್ಲಾಕ್ಸ್ ಬಂದಿದೆ. ಎಸಿ ಅಂದ್ರೆ ಏನು? ಎಸಿ ಅಂದ್ರೆ ಆಟೋಕ್ಲೇವ್ ಏರೇಟೆಡ್ ಕಾಂಕ್ರೀಟ್ ಬಾಕ್ಸ್ ಅಂತ ಕರಿತೀವಿ. ಇದನ್ನ ನಮ್ದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಮಾರ್ಕೆಟ್ ಅಲ್ಲಿ, ನಮ್ ಸಿಂಗಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಯೂಸ್ ಕನ್ಸ್ಟ್ರಕ್ಷನ್ ಪೌಡರ್ ನ ರಾ ಪ್ರಾಪರ್ಟೀಸ್ ಯೂಸ್ ಮಾಡೋಣ ಮೆಟೀರಿಯಲ್ ಇದು. ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಇದು ಚೀಪ್ ಅಂತಾನು ಕರೆಯಕ್ ಆಗಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಬೆನಿಫಿಟ್ಸ್ ಆಗೂ ಇರುತ್ತೆ. ನಮ್ದು ಫಸ್ಟ್ ನಂಬರ್ ಒನ್ ಬೆನಿಫಿಟ್ ಫಾಸ್ಟ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಲೈಟ್ ವೇಟ್ ಆಗಿರುತ್ತೆ, ಹೀಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಲೆಸ್ ಸಿಮೆಂಟ್ ಯೂಸ್ ಆಗುತ್ತೆ. ಸೊ ಲೆಸ್ ಸಿಮೆಂಟ್ ಯೂಸ್ ಆಗುವಂತೆ ಇದರಲ್ಲಿ ಸ್ಟ್ರೆಂತ್ ಅಂತೂ ಅಫೆಕ್ಟ್ ಆಗಲ್ಲ. ನಮಗೆ ಸ್ಟ್ರೆಂತ್, ಡ್ಯೂರಾಬಿಲಿಟಿ, ಸ್ಟ್ರಕ್ಚರ್ ಸ್ಟೆಬಿಲಿಟಿ ಸೇಮ್ ಅಂತ ಕೊಡುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಒಳ್ಳೆ ಒಂದು ಬೆಸ್ಟ್ ಅಡ್ವಾಂಟೇಜಸ್ ಏನಂದ್ರೆ ಇದು ತುಂಬಾ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೀಡ್ ಅಪ್ ಮಾಡೋ ಕೆಲಸ ಇದು. ಅಂಡ್ ನೀವು ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಹೋಗ್ತಾ ಇದು ಮುಂದೆ ಹೇಳೋಣ ಕನ್ಸ್ಟ್ರಕ್ಷನ್ ಯಾವ್ದು ಯೂಸ್ ಆಗುತ್ತೆ. ಎಸಿ ಬ್ಲಾಕ್ ತಯಾರಿಸುವ ಮೆಟೀರಿಯಲ್ ಏನೇನು ಬೇಕಾಗುತ್ತೆ ನಮಗೆ? ಫ್ಲೈ ಆಶ್, ಸಿಮೆಂಟ್, ಲೈಮ್ ಮತ್ತೆ ಅಲ್ಯೂಮಿನಿಯಂ ಪೌಡರ್ ಮತ್ತೆ ವಾಟರ್. ಟೋಟಲ್ 5 ಕಾಂಪೋನೆಂಟ್ ನಿಂದ ನಾವು ಎಲ್ಲಾ ಮೆಟೀರಿಯಲ್ ನ ಮಿಕ್ಸರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಸೊ ಅಲ್ಯೂಮಿನಿಯಂ ಪೌಡರ್ ಆಮೇಲೆ ಆಡ್ ಮಾಡ್ತೀವಿ. ಸೊ ಅಲ್ಯೂಮಿನಿಯಂ ಪೌಡರ್ ಆಡ್ ಮಾಡುವಾಗ ಏನಾಗುತ್ತೆ, ನಮಗೆ ಹೈಡ್ರೋಜನ್ ಗ್ಯಾಸ್ ಎವಾಪರೇಟ್ ಆಗುತ್ತೆ. ಆ ಎವಾಪರೇಟ್ ಅಲ್ಲಿ ಏನಾಗುತ್ತೆ, ಈ ಬ್ಲಾಕ್ಸ್ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ಎಕ್ಸ್ಪ್ಯಾಂಡ್ ಆಗೋ ಟೈಮಲ್ಲಿ ನಾವು ಏನ್ ಮಾಡ್ತೀವಿ, ವೈರ್ ಕಟಿಂಗ್ ಮಷೀನ್ ಇಂದ ನಮ್ಗೆ ಎಷ್ಟು ಸೈಜ್ ರೆಕ್ಯುರೇಟ್ ಬೇಕಾಗಿದೆ, ಸೊ ಯಾವ ಸೈಜ್ ಇಂದ ನಮ್ಗೆ ಬ್ಲಾಕ್ಸ್ ಬೇಕು, 4 ಇಂಚ್ ಅಥವಾ 6 ಇಂಚ್ ಇಲ್ಲಿ ಅಥವಾ 8 ಇಂಚ್ ಇಲ್ಲಿ ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು, ಎಷ್ಟು ಲೆಂತ್ ಬೇಕು, ಎಷ್ಟು ವಿಡ್ತ್ ಬೇಕು, ಎಷ್ಟು ಥಿಕ್ನೆಸ್ ಬೇಕು, ನಾವು ಆ ಪ್ರಕಾರ ಕಟ್ ಮಾಡಿಕೊಂಡು ಅದನ್ನ ಸ್ಟೀಮ್ ಮಾಡ್ತೀವಿ. ಆ ಸ್ಟೀಮ್ ಎಷ್ಟಲ್ಲಿ ಮಾಡ್ತೀವಿ? ಸೊ ಮಿನಿಮಮ್ ನಮ್ಗೆ ಆ ಬ್ಲಾಕ್ಸ್ ಕಟ್ ಮಾಡಿಬಿಟ್ಟು ಸ್ಟೀಮ್ ಮಾಡೋ ಟೈಮಲ್ಲಿ ಮಿನಿಮಮ್ 180 to 200 ಡಿಗ್ರಿ ಸೆಂಟಿಗ್ರೇಡ್ ಬೇಕು. ಸೊ ಇದು ಬಂದ್ಬಿಟ್ಟು ಇದೆಲ್ಲ ನಾವು ಮಾಡೋದು IS ಕೋಡ್ ರೆಫರೆನ್ಸ್ ಅಂತ. ಅದು IS ಕೋಡ್ ಯಾವುದು? 2185 ಪಾರ್ಟ್ 3 ಇಂದ. ಇದ್ರದ್ದು ಅಡ್ವಾಂಟೇಜಸ್ ಬಂದ್ಬಿಟ್ಟು ವೇಟು, ಹೀಟು, ಸೌಂಡ್ ಮತ್ತೆ ಫಾಸ್ಟ್ ಕನ್ಸ್ಟ್ರಕ್ಷನ್ ಮತ್ತೆ ಲೆಸ್ ಅಡಿಸಿವ್ ಪ್ಲಾಸ್ಟರ್ ಅಡಿಸಿವ್ ಯೂಸ್ ಆಗುತ್ತೆ. ಸೊ ಇವಾಗ ಇದು ನಾವು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳ್ಕೊಂಡಿದೀವಿ. ಇವಾಗ ನಾವು ಇದು ಯಾವ ತರ ಟೆಸ್ಟ್ ಮಾಡೋಣ ಅಂತ ನಾವು ಚೆಕ್ ಮಾಡೋಣ. ಇವಾಗ ನೀವು ನೋಡಬಹುದು ನಮ್ದು ಎಕ್ಸ್ ಆಕ್ಸಸ್ ಬಂದ್ಬಿಟ್ಟು 200 mm ಇದೆ, ವೈ ಆಕ್ಸಸ್ 200 mm ಇದೆ. ನಮ್ದು ಟೋಟಲ್ ಹೈಟ್ ಆಫ್ ದ ಬ್ಲಾಕ್ ಬಂದ್ಬಿಟ್ಟು 600 mm ಇದೆ. ಸೊ ಟೋಟಲ್ ನೀವು 600 mm ನೋಡಬಹುದು. ಸೊ ಇವಾಗ ನಾವು ಈ ಬ್ಲಾಕ್ ನ ವೇಟ್ ಮಾಡೋಣ. ವೇಟ್ ಕರ್ದು ಸೊ ಇದು ನೋಡಬಹುದು, ಈ ಬ್ಲಾಕ್ಸ್ ವೇಟ್ ಬಂದ್ಬಿಟ್ಟು ನಮಗೆ 17 kgs ಇದೆ. ಸೊ ಇವಾಗ ನೀವು ನೋಡಬಹುದು, ನಾವು ಒಂದು ಬ್ಲಾಕ್ ಅಲ್ಲಿ ಯಾಕೆ ಚೆಕ್ ಮಾಡಿಬಿಟ್ಟು ರಿಸಲ್ಟ್ ನ ಇದು ಮಾಡಬಹುದು. ಎಲ್ಲದರಲ್ಲಿ 3 ಬ್ಲಾಕ್, ಕ್ಯೂಬ್ ಅಲ್ಲಿ 3 ಬ್ಲಾಕ್, ಸಾಲಿಡ್ ಬ್ಲಾಕ್ ಇದ್ರೆ 3 ಬ್ಲಾಕ್. ಸೊ IS ಕೋಡ್ಸ್ ಏನ್ ಹೇಳುತ್ತೆ, ಡೋಂಟ್ ರೆಫರ್ 1 ಸ್ಯಾಂಪಲ್. ಸೊ ಆವರೇಜ್ ಅಲ್ಲಿ ನಾವು ಮಿನಿಮಮ್ 3 ಸ್ಯಾಂಪಲ್ಸ್ ನ ಪ್ರಿಫರ್ ಮಾಡಬೇಕು. ಆ 3 ಸ್ಯಾಂಪಲ್ಸ್ ಆವರೇಜ್ ನಮ್ಗೆ ಏನ್ ಬರುತ್ತೆ ಅದು ರಿಸಲ್ಟ್ ನಮಗೆ ವ್ಯಾಲ್ಯೂ ಅಂತ. ಸೊ ಇವಾಗ ನೀವು ಡೈಮೆನ್ಷನ್ಸ್ ನೋಡಿದ್ರೆ, ವೇಟ್ ನೋಡಿದ್ರಿ. ಇವಾಗ ನಾವು ಕಾಂಪ್ರೆಸ್ ಸಿಸ್ಟಮ್ ನೋಡೋಣ ಇದ್ರದ್ದು. ಸೊ ಇವಾಗ ನೀವು ನೋಡಬಹುದು, ನಾವು ಕಾಂಪ್ರೆಸ್ ಸಿಸ್ಟಮ್ ಅಲ್ಲಿ ಚೆಕ್ ಮಾಡೋ ಟೈಮಲ್ಲಿ ಸೊ ನಮ್ಮ ಸರ್ಕ್ಯುಲರ್ ಮೋಲ್ಡ್ ಏನಿರುತ್ತೆ ಅದು ನಾವು ಯೂಸ್ ಮಾಡೋದು ಬರೀ ಕ್ಯೂಬ್ಸ್ಗೆ. ಇವಾಗ ನಾವು ಬ್ಲಾಕ್ ಚೆಕ್ ಮಾಡುವಾಗ ಇದು MS ಸ್ಕ್ವೇರ್ ಪ್ಲೇಟ್ಸ್ ಅಂತ ಬರುತ್ತೆ. ಸೊ MS ಸ್ಕ್ವೇರ್ ಪ್ಲೇಟ್ಸ್ ನ ಇಟ್ಬಿಟ್ಟು ಅದ್ರ ಮೇಲೆ ನಾವು ಬ್ಲಾಕ್ ಇಟ್ಕೊಬೇಕು. ಆವಾಗ ಯಾಕೆ ಇದು ಸ್ಕ್ವೇರ್ ನ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ನಾವು ಬ್ಲಾಕ್ ಬಂದ್ಬಿಟ್ಟು ಲೆಂತ್ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇಟ್ಟರೆ ಆವಾಗಲೇ ಲೋಡ್ ನಮಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಕ್ವೇರ್ MS ಪ್ಲೇಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಈಗ ಇಟ್ಟು ನಿಮ್ಗೆ ತೋರಿಸಿ, ಬ್ಲಾಕ್ ಇಟ್ಟಾಗಿದೆ. ಸೊ ಇವತ್ತು ಚೆಕ್ ಮಾಡೋಣ. ಸೊ ನೀವು ನೋಡಬಹುದು, ಇವಾಗ ನಮಗೆ ಲೋಡ್ ಬಂದ್ಬಿಟ್ಟು 240 ಸ್ಟಾಪ್ ಆಗಿದೆ. 240 ಸ್ಟಾಪ್ ಆಗಿ ಡೀಪ್ ಸೌಂಡ್ ಬರುತ್ತೆ ನಮ್ಗೆ. ಅಂದ್ರೆ ಯಾವಾಗ ನಮ್ದು ಬ್ಲಾಕ್ ಬ್ರೇಕ್ ಆಗುತ್ತೆ ಇನ್ಸೈಡ್ ಇಂದ, ಸೊ ಆವಾಗ ನಮ್ಗೆ ಅದು ಮಷೀನ್ ಇಂಡಿಕೇಶನ್ ಕೊಡುತ್ತೆ. ಸೊ 248 ನ ನೀವು ಲೋಡ್ ನ ನೋಡಬಹುದು. ಬಂದ್ಬಿಟ್ಟು ನಮಗೆ 248 ಬಂದ್ಬಿಟ್ಟು ಕಿಲೋ ನ್ಯೂಟನ್ ಅಲ್ಲಿ ಬಂದಿರುತ್ತೆ. ಕಿಲೋ ನ್ಯೂಟನ್ ಇಂದ ನ್ಯೂಟನ್ ನಾವು ಕನ್ವರ್ಟ್ ಮಾಡೋದು ಸೇಮ್ ಫಾರ್ಮುಲಾ ಬಂದ್ಬಿಟ್ಟು ಲೋಡ್ ಬೈ ಏರಿಯಾ. ಇದು ಲೋಡ್. ಸೊ ಇವಾಗ ನಮ್ದು ರೀಡಿಂಗ್ ಬಂದ್ಬಿಟ್ಟು ಲೋಡ್ ಬೈ ಏರಿಯಾನ ಕನ್ವರ್ಟ್ ಮಾಡಿಬಿಟ್ಟು ನ್ಯೂಟನ್ ಪರ್ ಮೀಟರ್ ಕನ್ವರ್ಟ್ ಮಾಡಿ. ಸೊ ಆವಾಗ ನಿಮಗೆ ಅದು 3 ರಿಸಲ್ಟ್ಸ್ ಚೆಕ್ ಮಾಡಿ. ಆ 3 ರಿಸಲ್ಟ್ಸ್ ನ ಆವರೇಜ್ ಏನು ಬರುತ್ತೆ ಅದು ನಮ್ಮ ವ್ಯಾಲ್ಯೂ. ಸೊ AC ಬ್ಲಾಕ್ಸ್ ನಮ್ದು ಮಿನಿಮಮ್ 3.5 ನ್ಯೂಟನ್ ಪರ್ ಮೀಟರ್ ಮೇಲ್ಗಡೆ ಬಂದ್ರೆ ನಮ್ಮ ರಿಸಲ್ಟ್ ಪಾಸ್ ಅಂತ. ಓಕೆನಾ? ಸೊ ಈ ತರ ಸಿವಿಲ್ ನಾಲೆಜ್ ಬೇಕಾಗಿರೋ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.